ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ಗುರುಜಿ. ನಾವು ಪರಪ್ಪನ ಅಗ್ರಹಾರದಲ್ಲಿ ಕರುನಾಡ ಸುವರ್ಣ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ನಿಮ್ಮ ನೇತೃತ್ವದಲ್ಲಿ ಶನಿವಾರ, ಭಾನುವಾರ ಹಾಗೂ ಶನಿವಾರ ದಿನ ನಾವು ಗೊರವನಹಳ್ಳಿ ಲಕ್ಷ್ಮಿನ ನಿಮ್ಮ ಮುಖಾಂತರ ಅನುಷ್ಠಾನ ಮಾಡಿಸೋಣ ಅಂತ. ಗೊರವನಹಳ್ಳಿ ಲಕ್ಷ್ಮಿ ಅಂದರೆ ಅದು ಆನಂದನೇ. ಯಾಕೆಂದರೆ ಗೊರವನಹಳ್ಳಿ ಇತಿಹಾಸ, ಗೊರವನಹಳ್ಳಿ ಲಕ್ಷ್ಮಿಗೂ ಆನಂದ್ ಗುರೂಜಿಯವ್ರಿಗೂ ತುಂಬ ಹತ್ತಿರದ ಸಂಬಂಧ. ಹೇಗೆ ಅಂದರೆ ತಾಯಿ ಮಕ್ಕಳ ಬಾಂಧವ್ಯ ಅಂತ ತಪ್ಪಲ್ಲ. ಆದರೆ ತಾಯಿಯ ಸಾನ್ನಿಧ್ಯದಲ್ಲಿ ಅಲ್ಲಿರ್ತಕ್ಕಂತಹ ವಿಶೇಷತೆಗಳ ಬಗ್ಗೆ ಈ ಹಿಂದೆ ನಾನೊಂದು ಸತಿ ವಾಹಿನಿಯಲ್ಲಿ ತಿಳಿಸಿದಾಗ ಅಲ್ಲಿಗೆ ಸೇರಿದಂತಹ ಜನಸಾಗರ ಇವತ್ತಿಗೂ ನೆನೆಸ್ಕೊಳ್ತಾರೆ. ಒಟ್ಟಾರೆ ಒಂದು ಧರ್ಮದ ಒಂದು ಜಾಗೃತಿ, ಧರ್ಮ ರಕ್ಷಿತ ಧರ್ಮನ ಸಂರಕ್ಷಿಸಬೇಕು, ಧರ್ಮ ಉಳಿಸಬೇಕು. ಆ ಧರ್ಮ ಸಂರಕ್ಷಣೆಯಲ್ಲಿ ಗೊರವನಹಳ್ಳಿ ಅಂದರೆ ಸಾಕು, ನಮಗೊಂದು ಸಂತೋಷ. ಇವತ್ತಿಗೂ ನಮ್ಮ ಪ್ರತಿಯೊಬ್ಬ ಕಾಲರ್ಸ್ ಇವತ್ತಿಗೂ ನಮಗೆ ಕಾಲ್ ಮಾಡಿದವರು ಗೊರವನಹಳ್ಳಿಗೆ ಬಂದವರಂತೂ ಅದನ್ನು ನೆನೆಸ್ಕೋತಾರೆ. ಅದೊಂದು ಯುಗ. ಜೊತೆಗೆ ಆ ಗೊರವನಹಳ್ಳಿಗೆ ಅವತ್ತು ಬಂದಂಥ ಜನಸಾಗರ ಬಹುಶಃ ಅದು ನೀನೆಲ್ಲೂ ನೋಡ್ಲಿಕ್ಕೆ ಚಾನ್ಸ್ ಇತಿಹಾಸ ಇರಲಿ. ಒಳ್ಳೇದಾಗಲಿ. ಆ ತಾಯಿನ ಕರೆಸ್ತಿದ್ದೀರಿ, ಗೊರವನಹಳ್ಳಿ ಲಕ್ಷ್ಮಿಯನ್ನು ನಿಮ್ಮ ಮುಖದ ಅನುಷ್ಠಾನ ಮಾಡೋಣ ಅಂತ. ಒಳ್ಳೇದಾಗಲಿ. ಭಗವತಿ. ಹಾಂ, ಕಾರ್ಡೇ ಭಾಳ ಚೆನ್ನಾಗಿದೆ. ಹಂಪೆ ಉತ್ಸವದ ಕಾರ್ಡು. ಹಂಪೆ ಉತ್ಸವ, ಕನ್ನಡ ರಾಜ್ಯೋತ್ಸವ, ಗೊರವನಹಳ್ಳಿ ಲಕ್ಷ್ಮಿಯ ಅನುಷ್ಠಾನ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇರೋ ಒಂದು ಕಾರ್ಯಕ್ರಮ. ನೀವು ಮಾತಾಡಿ. ಹಾಂ, ಹೇಳಿ. ಕರುನಾಡ ಸುವರ್ಣ ವೇದಿಕೆ ವತಿಯಿಂದ ಬಂದಿದ್ದೀವಿ. ಡಾಕ್ಟರ್ ಶ್ರೀ 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 ಆನಂದ್ ಗುರೂಜಿಯವರ ಪಾದಗಳಿಗೆ ನಮಸ್ಕಾರದೊಂದಿಗೆ ಮಾತಾಡ್ತಾ ಇದ್ದೀನಿ. ಮತ್ತು ಭಕ್ತಾದಿಗಳೆಲ್ಲರೂ 17/12/2016 ಶನಿವಾರ ನಡೆಯುತ್ತಿರುವ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಗುರುಜಿ ವತಿಯಿಂದ ಮಾಡ್ತಾ ಇರುವಂಥ ಒಂದು ಗೊರವನಹಳ್ಳಿ ಲಕ್ಷ್ಮಿಯ ಪೂಜೆಗೆ ಎಲ್ಲ ಭಕ್ತಾದಿಗಳು ಬಂದು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಒಳ್ಳೆಯದಾಗಲಿ. ತಾಯಿ ಸಾನ್ನಿಧ್ಯ ಅಲ್ಲಿದ್ಮೇಲೆ ಭಕ್ತರು ಯಥೇಚ್ಛವಾಗಿ ಬಂದೇ ಬರ್ತಾರೆ. ಅದರಲ್ಲೂ ನೀವು ಇಷ್ಟು ಅದ್ದೂರಿ, ಈ ಇನ್ವಿಟೇಷನ್ನೇ ಎಷ್ಟು ಭಾಳ ಚೆನ್ನಾಗಿದೆ. ಈ ಕರೆಯೋಲೆ ನನ್ನೊಬ್ಬನಿಗಲ್ಲ, ಇಡೀ ರಾಜ್ಯಕ್ಕೆ, ಇಡೀ ರಾಜ್ಯ ಎಲ್ಲರೂ ನೋಡುವಂತಾಗಲಿ. ಎಲ್ಲರಿಗೂ ನಮ್ಮ ಕನ್ನಡಾಂಬೆ ತಾಯಿ ಭುವನೇಶ್ವರಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಹಾಗೆ ಗೊರವನಹಳ್ಳಿ ಮಹಾಲಕ್ಷ್ಮಿ ಇಲ್ಲಿಗೆ ಬರ್ತಿರೋದ್ರಿಂದ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. 3 ಗಂಟೆಗೆ ಅನುಷ್ಠಾನ ಗುರುಜಿ. 3 ಗಂಟೆಯಿಂದ 6 ಗಂಟೆವರೆಗೂ ಪೂಜೆ, ನಿಮ್ಮ ನೇತೃತ್ವದಲ್ಲಿ ಪೂಜೆ, ಮಹಾಮಂಗಳಾರತಿ 5:15 ಆಗಲಿ. ಒಳ್ಳೆಯದಾಗಲಿ. ಸಾಕಷ್ಟು ಜನ ನಾಯಕರೊಂದಿಗೆ ಅದ್ಧೂರಿ ಕಾರ್ಯಕ್ರಮ ಮಾಡ್ತಿದ್ದೀರಿ, ತುಂಬ ಸಂತೋಷ. ಒಳ್ಳೆಯದಾಗಲಿ. ಒಟ್ಟಾರೆ ಹೇಳಬೇಕಂದ್ರೆ ನಮ್ಮ ಕನ್ನಡಾಂಬೆಯ ವಿಶೇಷವಾದಂತಹ ಜಾತ್ರಾ ಉತ್ಸವ ನಿರಂತರವಾಗಿ ನಡೀತಾ ಇರಲಿ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಹಾರ ನಾನು ಎಷ್ಟೊಂದು ಇದ್ದೀನೋ ಅಷ್ಟೊಂದನೂ ದೊಡ್ಡ ಹಾರನೇ ತಂದೆ. ಇರಲಿ, ಅಲ್ಲಿ ಬೇಡ, ಇಲ್ಲೇ ಇಲ್ಲಿ ನಮ್ಮ ಕಂಪ್ಯೂಟರ್ ಇದೆ. ಭಗವತಿ ಒಳ್ಳೆಯದಾಗಲಿ. ಕಾರ್ಯಕ್ರಮ ಚೆನ್ನಾಗಿ ಮಾಡಿ, ಒಳ್ಳೆಯದಾಗಲಿ, ಒಳ್ಳೆ ಯಶಸ್ಸಾಗಲಿ. ಹಾಗೆ ನಮ್ಮ ಕನ್ನಡಾಂಬೆ ತಾಯಿ ಭುವನೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಆ ತಾಯಿಯ ಬಗ್ಗೆ ನಾವು ಎಷ್ಟು ವಿಷ್ಣು ದೀಪೋತ್ಸವ ಇವತ್ತು ತುಳಸಿಯಿಂದ ಅರ್ಚನೆ ಮಾಡೋದು ಬಹಳ ವಿಶೇಷ ಅಂತ ಹೇಳ್ತಾ ಇದ್ರಿ. ಖಂಡಿತಮ್ಮ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ತುಳಸಿಯಿಂದ ಅರ್ಚನೆ, ಜೊತೆಗೆ ಹಚ್ಚುವ ದೀಪ. ವಿಷ್ಣು ಆಲಯದಲ್ಲಿ ವಿಷ್ಣು ಭಗವಂತನ ಸಾನ್ನಿಧ್ಯದ ಮುಂದೆ, ಅಂದರೆ ಶ್ರೀನಿವಾಸ, ರಂಗನಾಥ, ಮಹಾವಿಷ್ಣು, ಚನ್ನಕೇಶವ, ಎಲ್ಲಿ ಏನೇ ಆದರೂ ಮಹಾವಿಷ್ಣುವಿನ ಆರಾಧನೆ, ಹಚ್ಚುವ ದೀಪ, ವಿಷ್ಣು ದೀಪೋತ್ಸವ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಿಂದ ತಪ್ಪದಿರ ಪ್ರತಿಯೊಬ್ಬರು ಸಹಿತ ಸಂಧ್ಯಾಕಾಲದಲ್ಲಿ ಎಲ್ಲೇ ಇದ್ದರೂ, ಯಾವುದೇ ಒಂದು ಶ್ರೀನಿವಾಸನ ಆಲಯ, ಎಲ್ಲೇ ಒಂದು ವಿಷ್ಣು ದೇವಸ್ಥಾನ ಇದ್ದರೂ, ಎಲ್ಲೇ ವೈಖಾನಸಾಗಮ ಅಥವಾ ಪಾಂಚರಾತ್ರಾಗಮ ಆಗಮಶಾಸ್ತ್ರ ಪ್ರಕಾರ ಈ ಪ್ರಕಾರವಾದಂತಹ ಅನುಷ್ಠಾನಗಳು ಎಲ್ಲಿ ನಡೆಯುತ್ತೋ ಅಂಥ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಹಚ್ಚುವ ದೀಪದಿಂದ ಬರ್ತಕ್ಕಂತಹ ರಕ್ಷೆ, ಆ ಕಪ್ಪು ರಕ್ಷೆಯನ್ನು ಇವತ್ತು ನೀವು ಹಚ್ಕೊಳ್ಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಒಳ್ಳೆಯದಾಗಲಿ. ಇನ್ನು ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲಗಳತ್ತ ಗಮನ ಹರಿಸೋಣ. ಆದರೆ ಅದಕ್ಕೂ ಮುನ್ನ ದರ್ಪಣಾಂಜನ ದರ್ಶನ ಮಾಡೋಣ. ಹಿರಣ್ಯವರ್ಣಾಂ ಹರಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋಂ ಆವಹ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ವಂ ವರಶಾನಹಂ ಅಶ್ವಪೂರ್ವಾನತಮಧ್ಯಾಮಸ್ತಿನ ಆದಃ ಪ್ರಮೋದಿನೀಂ ಶ್ರಿಯಂ ದೇವೀಂ ಹುಕ್ವಯೀಂ ಶ್ರೀರ್ಮ ಆದೇವೀಂ ಶತಾಂ ಕಾಂಸೋಸ್ಪದಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ. ಓಂ ಗಂಧಧ್ವಾರಾಂಧರಾದರ್ಶಾನಿತ್ಯಪೃಷ್ಟಾಂಗ್ರೀಷ್ಣೀಂ ಈಶ್ವರೀಂ ಸರ್ವೋದಾನಾಂ ತ್ವಾಮ್ಯಹೋಪತ್ವಯೇ ಶ್ರಿಯಂ ಅನ್ನಪೂರ್ಣೇ ಸದಾಪೂರ್ಣೇ ಶಂಕರ ಪ್ರಾಣವಲ್ಲಭೆ ದಾನವೈರಾಗ್ಯ ಸಿದ್ಧತ್ತಂ ಭಿಕ್ಷಾಂತೈಃ ಚ ಪಾರ್ವತೀಂ.
ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕುಂದರಾ ಮೃತ್ಯೋನ್ವೃಕ್ಷೀಯಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಜೊತೆಗೆ ರಾಶಿ ಫಲಗಳನ್ನು ತಿಳ್ಕೊಳ್ಳುವಂತಹ ಸಮಯ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇದೆ. ಆದರೆ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಣದ ಬುಗ್ಗಟ್ಟಿದೆ. ಜೊತೆಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಸ್ವಂತ ನಿಲುವಿನಂತೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ನಿಮ್ಮ ಮನಸಾಯಿಚ್ಛೆ ಮಾಡುವಂಥದ್ದು ಭಾಳಷ್ಟು ಉತ್ತಮ. ಆದರೆ ಮತ್ತೊಬ್ಬರ ಮಾರ್ಗದರ್ಶನಂತೆ ಅಥವಾ ಇನ್ನೊಬ್ಬರು ಹೇಳಿದ ಪ್ರಕಾರ ನೀವು ನಡ್ಕೊಳ್ಳೋಕೆ ಹೋದಾಗ ಅಲ್ಲಿ ವ್ಯತ್ಯಾಸಗಳನ್ನು ತಂದುಕೊಳ್ತೀರಿ. ಅದಕ್ಕಾಗಿ ಇವತ್ತು ಸಾಧ್ಯವಾದಷ್ಟು ನಿಮ್ಮ ಮನಸಾಯಿಚ್ಛೆ ನೀವು ಅಂದುಕೊಂಡಂತೆ ನಿಮ್ಮ ಸಂಕಲ್ಪದಂತೆ ನೀವೇನು ಮನಸ್ಸಲ್ಲಿ ಸಂಕಲ್ಪ ಮಾಡ್ತೀರಿ ಅದರ ಪ್ರಕಾರ ನಡ್ಕೊಳ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ಹಚ್ಚುವ ದೀಪವನ್ನು ದರ್ಶನ ಮಾಡಿಕೊಂಡು ದೇವಸ್ಥಾನದ ಪ್ರಾಂಗಣಕ್ಕೆ ಆ ಪ್ರಾಕಾರ ಮಂಟಪಕ್ಕೆ ಒಂದು 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಇನ್ನು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಚಂದ್ರ ಮತ್ತು ಗುರು ಇರತಕ್ಕಂಥದ್ದು, ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ, ಮನಸ್ಸಿಗೆ ಶಾಂತಿ ನೆಮ್ಮದಿನ ತಂದುಕೊಳ್ಳುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಗತಿ ಕಾಣುವಂತಹದ್ದು, ಹೊಸದಾಗಿ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು, ಪ್ರತಿದಿನದ ಕಾಯಕದಲ್ಲಿ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಾಗಿ ಇಂತಹ ಯಾವುದೇ ಇದ್ದರೂ ಸಹಿತ ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆ ನಂತರ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಹಾಗೆ ನೂತನವಾಗಿ ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಆಸಕ್ತಿಯಿಂದ ನೀವೇನು ಶ್ರದ್ಧಾಭಕ್ತಿಯಿಂದ ಮಾಡ್ತೀರೋ ಅದರ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹೊಸದಾಗಿ ನಿಮ್ಮ ಬಾಲ್ಯ ಸ್ನೇಹಿತರಿರಬಹುದು ಅಥವಾ ಹೊಸದಾಗಿ ಸ್ನೇಹವನ್ನು ಬೆಳೆಸಿ ಆ ಸ್ನೇಹವನ್ನು ಬಯಸಿ ಬರ್ತಕ್ಕಂಥವ್ರ ಮಧ್ಯದಲ್ಲಿ ನಿಮ್ಮ ಸ್ನೇಹವನ್ನು ಉಂಟು ಮಾಡಿಕೊಳ್ತಕ್ಕಂಥದ್ದು, ಅದರಿಂದ ಸಾಕಷ್ಟು ಲಾಭವನ್ನು ಕಾಣುವಂಥ ರೀತಿಯಲ್ಲೇ ಇದೆ. ಇವತ್ತು ನಿಮ್ಮ ಹಸನ್ಮುಖಿಯ ನಗುಮುಖದಿಂದ ನೀವೇನು ಬೇಕಾದ್ರೂ ಗೆಲ್ಲಬಹುದು. ಆ ನಗುಮುಖ ಬೇಕು, ಒಳ್ಳೆಯ ಮಾತು ಬೇಕು, ಒಳ್ಳೆಯ ಸಜ್ಜನರ ಜೊತೆ ವ್ಯವಹರಿಸಬೇಕು, ಆಗಲೇ ಕೆಲಸ ಸಿದ್ಧಿ ಆಗ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಿಥುನ ರಾಶಿಯಲ್ಲಿರ್ತಕ್ಕಂಥವರಿಗೆ ಯಶಸ್ಸಿದೆ, ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭ ಇದೆ. ಆದರೆ ಇವತ್ತಿನ ದಿವಸ ನೀವು ಮಾಡುವಂತಹ ಕೈಂಕರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಸಮಸ್ಯೆ ಬಾಧಿಸಬಹುದು. ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೇಕು, ಮನಸ್ಸಿಗೆ ಶಾಂತಿ ನೆಮ್ಮದಿ ತಂದುಕೊಳ್ಬೇಕು, ಆರೋಗ್ಯದ ಕಡೆ ಹೆಚ್ಚು ಲಕ್ಷ್ಯ ಕೊಡಿ. ಜೊತೆಗೆ ಸಾಧ್ಯವಾದರೆ ಇವತ್ತಿನ ದಿವಸ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಿಷ್ಣು ಸಾನ್ನಿಧ್ಯದಲ್ಲಿ ಒಂದು ತುಳಸಿ ದಳವನ್ನಿಟ್ಟು ಪ್ರಾರ್ಥಿಸಿ ಆರೋಗ್ಯ ಭಾಗ್ಯಕ್ಕೋಸ್ಕರ ಮಹಾವಿಷ್ಣುವಲ್ಲಿ ಮೊರೆ ಹೋಗ್ತಕ್ಕಂಥದ್ದು ಮಾಡೋದ್ರಿಂದ ಮಿಥುನ ರಾಶಿಯಲ್ಲಿ ಬಂದೊದಗುವಂತಹ ಸಮಸ್ಯೆಗಳು ಆಗಿಂದಾಗಲೇ ಎಂತಹ ಸಮಸ್ಯೆಗಳು ಬಂದರೂ ಸಮಸ್ಯೆಗೆ ಒಂದಿಷ್ಟು ಪರಿಹಾರವನ್ನು ಸಹಿತ ಹುಡುಕೊಳ್ಳಬಹುದು. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ, ಫಲಾಫಲಗಳೇನು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮ್ಮ ಸ್ವರತರಂಗದ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಬನ್ನಿ ಪ್ರಾರಂಭ ಮಾಡೋಣ. ಸ್ವರ ಜ್ಯೋತಿಷ್ಯ ವಿಭಾಗ. ಮೊದಲನೇದಾಗಿ ಕಾರ್ಯಕ್ರಮದಲ್ಲಿ ಯಾರು ಕರೆ ಮಾಡಿದ್ದಾರೆ ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಅಕ್ಕಾರೆ. ನಿಮ್ಮ ಹೆಸರು ಹೇಳಿವಾ? ನಮ್ಮ ಹೆಸರು ಶಕುಂತಲಾ ರೀ, ಸುಬ್ಬಾಪುರ ಮಠ. ಶಕುಂತಲಾ, ಯಾರ ಬಗ್ಗೆ ಮಾತಾಡ್ತೀರಮ್ಮ? ನಮ್ಮ ಬಗ್ಗೆನ ರೀ, ಒಂದ್ ಸ್ವಲ್ಪ ಮಗನ ಬಗ್ಗೆ ಮನಿ ಒಂದ್ ಸ್ವಲ್ಪ ಹಾಕ್ಸಾಕತ್ತೀವ್ರಿ. ಸರಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ಕಾರ ಕೊಡ್ರಿ. ಹಲೋ ಹಲೋ, ನಮಸ್ಕಾರ ಸ್ವಾಮಿಯಾರೇ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀರಿ, ನೀವ್ ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ಇದ್ರಿ ಬಾಳ ದಿನ ಆತ್ರಿ ನಾವ್ ನಿಮ್ ಕೂಡ ಟ್ರೈ ಮಾಡಕತ್ತೆ, ಈಗ ಸಿಕ್ತ್ ನೋಡ್ರಿ ನಮಗ್. ಯಾವ ಊರಿಂದ ಕರೆ ಮಾಡ್ತೀರಿ? 2 ವರ್ಷದಿಂದ ಯರಗಟ್ಟಿಗೆ ಬಂದಿದ್ರಲ್ರಿ, ಅಲ್ಲಿ ಗಣೇಶಿ ಇದು ಗಣಪಂದ್ ಇದಕ್ರಿ. ಹೌದು. ಆಗ ನಮಸ್ಕಾರ ಮಾಡಿದಿರಿ, ಆಶೀರ್ವಾದ ಮಾಡಿದ್ರಿ. ನಮ್ ತೆಲಿಗೆ ಅದು ಎಲ್ಲಾ ನಿಮ್ ಕೈ ಹಿಡ್ಕೊಂಡಿದ್ದೀರಿ ನಾವ್ರಿ. ಒಳ್ಳೇದಾಗ್ಲಿ ತಾಯಿ.